ಶೀಲಾ? ಅಣ್ಣ, ಅದಕ್ಕೆ ಬರೋ ತನಕ ವೇಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಹೋಗ್ ಬೆಡ್ರೂಮ್ ನ ಡೆಕೋರೇಟ್ ಮಾಡು. ಅದನ್ನ ಅಣ್ಣನೇ ಮಾಡ್ತದನಲ್ಲ. ದೇವಾ, ಬಾಜಿ. ಶಿವ, ಅಣ್ಣ ಹೇಗಿದ್ಯಪ್ಪ? ಏನಣ್ಣ ಇದೆಲ್ಲ? ನನನ್ ಕೇಳಿದ್ರೆ ರಾತ್ರಿ ಸುಮ್ನೆ ಮಲ್ಕೊಂಡಿರೋದ್ ಬಿಟ್ಟು ಅಷ್ಟೊತ್ತಲ್ಲಿ ಕಾರ್ ಶೆಡ್ ಅಲ್ಲಿ ಏನಮ್ಮ ಇರ್ತೀವಿ ನೀ ಕೆಲ್ಸ ಎಲ್ಲ ನೀನೇ ಮಾಡ್ಬೇಕು ಅಂತ ಒಪ್ಕೋತೀನಿ, ತಪ್ಪಲ್ಲ. ಆದ್ರೆ ಯಾವಾಗ ಮಾಡ್ಬೇಕು ಅಂತ ಬೇಕು ತಾನೆ, ಹೊತ್ತು ಗೊತ್ತಿಲ್ವಾ ಅದಕ್ಕೆ? ಸರ್ ಪ್ಲೀಸ್ ಡೋಂಟ್ ಗೆಟ್ ಅಪ್ಸೆಟ್. ಇಲ್ಲ ರೀ, ಇವ್ನು ಯಾವಾಗ್ಲೂ ಹೀಗೇನೆ, ಎಲ್ಲ ಅವನೇ ಮಾಡ್ಕೊಂತ ಆಟ. ಅವನೇ ಕುಕಿಂಗ್ ಮಾಡ್ಬೇಕು, ಅವನೇ ಗಾರ್ಡನಿಂಗ್ ಮಾಡ್ಬೇಕು, ಅವನೇ ಕಾರ್ ಕ್ಲೀನ್ ಮಾಡ್ಬೇಕು. ಅದು ರಾತ್ರಿ 11 ಗಂಟೆಲಿ. ನೈಟ್ ಅಲ್ಲ, ರಾತ್ರಿ 11 ಗಂಟೆಲಿ ನಮ್ಮನ್ ಹನಿಮೂನ್ ಕಳ್ಸಕ್ಕೆ ಕಾರ್ ರೆಡಿ ಮಾಡಕ್ಕೋ ಕೈ ಮುರ್ಕೊಂಡ. ನೀವೇ ಹೇಳಿ, ಸ್ವಲ್ಪ ಅವನ ಬಗ್ಗೆ ಯೋಚನೆ ಮಾಡ್ಬೇಕೋ ಬೇಡವಾ? ಸಾರಿ ಸರ್, ಏನೋ ನಡೆದೋಯ್ತು, ಏನ್ ಮಾಡಕ್ಕಾಗುತ್ತೆ. ಅವ್ರ ಪ್ಲಾನ್ ಪ್ರಕಾರ ಅವ್ರು ನಿನ್ನೆನೆ ಮಲೇಷ್ಯಾಗ ಹೋಗಿದ್ರೆ ಹೀಗೆಲ್ಲ ಆಗ್ತಾ ಇತ್ತಾ? ಮಲೇಷ್ಯಾಗ? ವರ್ಲ್ಡ್ ಅಡ್ವರ್ಟೈಸ್ಮೆಂಟ್ ಕಾನ್ಫರೆನ್ಸ್ ಮಲೇಷ್ಯಾನಲ್ಲಿ ನಡೀತಾ ಇದೆ. ಇಂಡಿಯಾದಿಂದ 5 ಕಂಪ್ನಿ ಮಾತ್ರ ಹೋಗ್ತಾ ಇದೆ.
ಅದರಲ್ಲಿ ನಮ್ಮ ಕಂಪ್ನಿನೂ ಒಂದು. ನೀವು ದಿಢೀರಂತ ಮದುವೆ ಮಾಡ್ಕೊಂಡಿದ್ರಿಂದ ನಿನ್ನೆ ಟ್ರಿಪ್ ಕ್ಯಾನ್ಸಲ್ ಮಾಡಿ ಇವತ್ತು ಹೋಗ್ಬೇಕಾಗಿತ್ತು. ಅಷ್ಟ್ರೊಳಗೆ ಹೀಗಾಗೋಯ್ತು. ಈಗೇನ್ ಮಾಡೋದು? ನಾನು ಬರ್ತೀನಿ. ಆ? ಏನು? ಓಕೆ. ಬೇಡ ಸರ್. ಏನ್ ಬೇಡ? ಅಲ್ಲ ನಾನು ಹೋಗ್ಬಿಟ್ಟು ಬರ್ತೀನಿ, ನೀವು ಹೋಗಿ ಅರೇಂಜ್ಮೆಂಟ್ಸ್ ಮಾಡಿ. ಸರ್. ಗೋ ಅಂಡ್ ಮೇಕ್ ದ ಅರೇಂಜ್ಮೆಂಟ್ಸ್. ಓಕೆ ಓಕೆ ಸರ್. ರೈಟ್. ಪ್ರಿಯಾ, ನಾನು ಹಾಗಾದ್ರೆ ಇವತ್ತು ಈವ್ನಿಂಗ್ ಹೊರಡ್ತೀನಿ. ನೀನು ಇಲ್ಲೇ ಇದ್ದು ಅಣ್ಣನ ನೋಡ್ಕೊ. ಓಕೆ? ನಾವಿಬ್ಬರದ್ದು ಇನ್ನೂ ಫಸ್ಟ್ ನೈಟ್ ನಡೆದಿಲ್ಲ. ಮದುವೆ ಆಗಿ ಹನಿಮೂನ್ ಹೋಗೋ ಟೈಮಲ್ಲಿ ನಾನು ನೀನೊಬ್ಬಳನ್ನೇ ಬಿಟ್ಟು ಮಲೇಷ್ಯಾ ಹೋಗ್ತಾ ಇದ್ದೀನಿ. ದಟ್ ಟು ಫಾರ್ 15 days. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ನಿನ್ ಕಷ್ಟ ನಂಗೆ ಗೊತ್ತಾಗುತ್ತೆ. ನನಗ್ ಕಷ್ಟ ಅಂತೀಯಲ್ಲ, ನಿನಗ್ ಸಂತೋಷನಾ? ನೀನ್ ನಿನ್ನ ಅಣ್ಣನ್ಗೋಸ್ಕರ ಇಷ್ಟು ಮಾಡ್ಬೇಕಾದ್ರೆ ನಾನ್ ನಿನಗೋಸ್ಕರ ಅಷ್ಟು ಮಾಡೋಕ್ಕಾಗಲ್ವಾ? ಆಕ್ಚುಲಿ ನಿನ್ ಈ ಗುಣನೇ ನಂಗೆ ತುಂಬಾ ಇಷ್ಟ ಆಗಿತ್ತು. ನೀನ್ ಅಣ್ಣಂಗೇನಾದ್ರೂ ಆದ್ರೆ ಅದ್ ಎಷ್ಟು ಒದ್ದಾಡ್ತೀಯ. ಐ ಲವ್ ಯು ಶಿವ, ಐ ಲವ್ ಯು. ನೀನೇನು ಯೋಚನೆ ಮಾಡ್ಬೇಡ. ನಿನ್ನ ಅಣ್ಣನ ನಾನ್ ನೋಡ್ಕೋತೀನಿ. ನೀನ್ ಧೈರ್ಯವಾಗಿ ಹೋಗ್ಬಾ.